ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಶಾಕಿಸ್ ಕ್ಲಾಸಸ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರೀಸ್ ಬಗ್ಗೆ ನಾವು ನೆನ್ನೆ ಅಧ್ಯಯನ ಮಾಡ್ತಿದ್ವಿ. ಅದರಲ್ಲಿ 4 ಥಿಯರಿಗಳು ಬರ್ತಾವ ಅಂತ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾಗಿ ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ಅಧ್ಯಯನ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಇನ್ನುಳಿದ 2 ನಾವು ಇವತ್ತು ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಅವು ಯಾವಪ್ಪ ಅಂತಂದ್ರೆ ಸಮುದ್ರ ತಳ ವಿಸ್ತರಣೆ ಸಿದ್ಧಾಂತ ಅಂದ್ರೆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ, ಇನ್ನೊಂದು ಪ್ರಚಲನ ಪ್ರವಾಹ ಸಿದ್ಧಾಂತ ಅಂದ್ರೆ ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತೇಳಿ. ಇವಾಗ ನಾವು ಮೊದಲನೇದಾಗಿ ಪ್ರಚಲನ ಪ್ರವಾಹ ಸಿದ್ಧಾಂತ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಕನ್ವೆಕ್ಷನಲ್ ಕರೆಂಟ್ ಥಿಯರಿ. ಈ ಕನ್ವೆಕ್ಷನಲ್ ಕರೆಂಟ್ ಥಿಯರಿನ ಯಾರು ಕೊಡ್ತಾರಪ್ಪ ಅಂದ್ರೆ ಆರ್ಥರ್ ಓಮ್ಸ್ ಅವರು 1930s ಅಲ್ಲಿ ಕೊಡ್ತಾರೆ. 1930s ಅಲ್ಲಿ ಆರ್ಥರ್ ಓಮ್ಸ್ ಅವರು ಕೊಡ್ತಾರೆ. ಆದ್ರೆ ಇವರು ಈ ಸಿದ್ಧಾಂತವನ್ನು ಕೊಡ್ಬೇಕಾದ್ರೆ ಹೊಸ ಕಾನ್ಸೆಪ್ಟ್ ಅನ್ನ ತರ್ತಾರೆ. ಆ ಕಾನ್ಸೆಪ್ಟ್ ಹೆಸರೇ ಏನಂತಪ್ಪ ಅಂದ್ರೆ ಪ್ರಚಲನ ಪ್ರವಾಹಗಳು. ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ಲೇಟ್ಸ್ ಏನಿದಾವಲ್ವಾ, ಈಗ ಖಂಡಾವರಣ ಭೂಫಲಕ ಆಗಿರ್ಬೋದು, ಈ ಸಾಗರಿಕ ಭೂಫಲಕ ಆಗಿರ್ಬೋದು, ಓಷನ್ ಪ್ಲೇಟ್ಸ್, ಈ ಕಾಂಟಿನೆಂಟ್ ಪ್ಲೇಟ್ಸ್ ಏನಿರ್ತಾವಲ್ವಾ, ಇವುಗಳಿಗೆ ಚಲನೆಗಳಿಗೆ ಪ್ರಮುಖ ಕಾರಣ ಯಾವುದಪ್ಪ ಅಂತಂದ್ರೆ ಅವರು ಪ್ರಚಲನ ಪ್ರವಾಹಗಳು ಪ್ರಮುಖ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಕನ್ವೆಕ್ಷನಲ್ ಕರೆಂಟ್ಸ್ ಅಂತ ಕರೀತಾರೆ. ಈ ಕನ್ವೆಕ್ಷನಲ್ ಕರೆಂಟ್ಸ್ ಹೆಂಗ್ ಹುಟ್ಟುತ್ತವೆ ಅಂತ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಮಧ್ಯಗೋಳದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಉಷ್ಣಾಂಶದಿಂದ ಈ ಕನ್ವೆಕ್ಷನಲ್ ಕರೆಂಟ್ಸ್ ಹುಟ್ಟುತ್ತವೆ ಅಂತ ಹೇಳ್ತಾರೆ. ಅಲ್ಲಿ ಅತಿ ಹೆಚ್ಚು ಉಷ್ಣ ಹೇಗ್ ಬಂತು ಅಂತಂದ್ರೆ ಅವ್ರು 2 ಕಾರಣಗಳನ್ನ ಹೇಳ್ತಾರೆ. ಆ ಕಾರಣಗಳು ಯಾವಪ್ಪ ಅಂತಂದ್ರೆ ಒಂದನೇದು ರೇಡಿಯೋ ಆಕ್ಟಿವ್ ಡಿಕೆ ಅಂತೇಳಿ. ಇದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ವಿಕಿರಣ ಕ್ಷಯ. ಈ ವಿಕಿರಣ ಕ್ಷಯ ಅಂದ್ರೆ ಏನಪ್ಪಾ ಅಂತಂದ್ರೆ ನಿನ್ನೆ ನಾನು ನಿಮ್ಗೆ ಹೇಳಿದೆ, ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಹೆಚ್ಚಿನ ಉಷ್ಣಾಂಶ ಕಂಡು ಬರುತ್ತೆ, ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಕಂಡು ಬರುತ್ತೆ ಅಂತ. ಯಾಕೆ ಕಂಡು ಬರುತ್ತೆ ಅಂತ ಹೇಳಿದ್ದೆ? ಅಲ್ಲಿರ್ತಕ್ಕಂಥ ರೇಡಿಯೋ ಆಕ್ಟಿವ್ ಮಿನರಲ್ಸ್ ಇಂದ ಕಂಡು ಬರುತ್ತೆ ಅಂತ ಹೇಳಿದೆ. ಸೇಮ್ ಪ್ರೊಸೆಸ್ ಇಲ್ಲಿರ್ತಕ್ಕಂಥ ಮಿನರಲ್ಸ್ ಅಲ್ಲಿ ಏನಿರುತ್ತೆ, ಇಲ್ಲಿರ್ತಕ್ಕಂಥ ಅಂಶಗಳಲ್ಲಿ ಇರ್ತಕ್ಕಂಥ ಅಣುಗಳೇನಿರುತ್ತಲ್ವಾ, ಅಣುಗಳಲ್ಲಿರ್ತಕ್ಕಂಥ ಏನು ನ್ಯೂಕ್ಲಿಯೈ ಇರುತ್ತಲ್ವಾ, ಆಟಮ್ಸ್ ಅಂತ ಕರೀತಾರೆ. ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ಏನಿರುತ್ತಲ್ವಾ, ಇದು ಸ್ಟೇಬಲ್ ಆಗಿರೋದಿಲ್ಲ. ಇದೇನಾಗಿರೋದಿಲ್ಲ ಅಂತಂದ್ರೆ ಸ್ಟೇಬಲ್ ಆಗಿರೋದಿಲ್ಲ, ರೌಂಡ್ ಹೊಡಿತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆನಾ? ಮೂವ್ಮೆಂಟ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಉಷ್ಣಾಂಶ ಏನ್ ಮಾಡುತ್ತೆ ಅಂದ್ರೆ ಹೊರಗಾಗ್ತಾ ಇರುತ್ತೆ. ಓಕೆನಾ? ತನ್ನಲ್ಲಿರ್ತಕ್ಕಂಥ ಉಷ್ಣಾಂಶ ಏನಾಗುತ್ತೆ, ಹೊರಗಾಗ್ತಾ ಇರುತ್ತೆ. ಈ ಪ್ರೋಸೆಸ್ ಇಂದ ಏನಾಗುತ್ತೆ ಅಂದ್ರೆ ಉಷ್ಣಾಂಶ ಹೆಚ್ಚು ಕಂಡು ಬರುತ್ತೆ ಅಂತ ಹೇಳಿದಾಗ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಇದೇ ಪ್ರೋಸೆಸ್ಗೆ ಅವ್ರು ಏನಂತ ಕರೀತಾರೆ ಅಂತಂದ್ರೆ ವಿಕಿರಣ ಕ್ಷಯ ಅಂತ ಕರೀತಾರೆ. ಇದರಿಂದ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಹೆಚ್ಚಾಗಕ್ಕೆ ಕಾರಣ ಏನಂತಂದ್ರೆ ಉಳಿದಿರುವ ಉಷ್ಣಾಂಶ ಯಾವ್ದಪ್ಪ ಅಂತಂದ್ರೆ ಭೂಮಿ ಮೊದ್ಲು ಗೊತ್ತು ನಿಮ್ಗೆ, ಮೋಲ್ಟನ್ ಮಾಗ್ಮಾ ತರ, ಅಂದ್ರೆ ಬೆಂಕಿಯ ಚೆಂಡಿನ ತರ ಇತ್ತು, ಬರ್ತಾ ಬರ್ತಾ ತಣ್ಣಗಾಯ್ತು. ಭೂಮಿಯ ಅಂತರಾಳದಲ್ಲಿ ಕೂಡ ತನ್ನದೇ ಆದಂತ ಉಳಿದಿರತಕ್ಕಂಥ ಉಷ್ಣಾಂಶ ಇದೆ. ಅದನ್ನೇ ಉಳಿದಿರತಕ್ಕಂಥ ಉಷ್ಣಾಂಶ. ಈ ಉಳಿದಿರುವ ಉಷ್ಣಾಂಶ ಮತ್ತೆ ಇನ್ನೊಂದು ರೇಡಿಯೋ ಆಕ್ಟಿವ್ ಡಿಕೆಯಿಂದ ಬರ್ತಕ್ಕಂಥ ಉಷ್ಣಾಂಶದಿಂದ ಏನಾಗುತ್ತೆ ಅಂತಂದ್ರೆ ಪ್ರಚಲನ ಪ್ರವಾಹಗಳು ಉದ್ಭವ ಆಗ್ತವೆ ಅಂತ ಹೇಳ್ತಾರೆ. ಈ ಪ್ರಚಲನ ಪ್ರವಾಹಗಳು ಏನಿದೆ ಅಲ್ವಾ, ಯಾವಾಗ್ಲೂ ಸೈಕಲ್ ತರ, ಅಂದ್ರೆ ಒಂದು ಸೈಕಲ್ ರೂಪದಲ್ಲಿ ಸುತ್ತಾ ಇರ್ತವೆ ಅಂತ. ಓಕೆನಾ? ಈ ತರ ಸುತ್ತಾನೇ ಇರ್ತವೆ. ಓಕೆನಾ? ಯಾಕೆ ಸುತ್ತಾ ಇರ್ತವೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಂಶಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಅಂಶಗಳು ಏನಾಗುತ್ತೆ, ಇಲ್ಲೇನು ಅಂಶಗಳು ಇರುತ್ತಲ್ವಾ, ಈ ಅಂಶಗಳು ಏನಾಗುತ್ತೆ ಅಂದ್ರೆ ಅತಿ ಉಷ್ಣದಿಂದ ಏನಾಗುತ್ತವೆ ಅಂತಂದ್ರೆ ಕರಗಕ್ಕೆ ಸ್ಟಾರ್ಟ್ ಆಗ್ತವೆ. ಕರಿಗೆ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ ಮತ್ತು ದ್ರವ ರೂಪದಲ್ಲಿ ಕನ್ವರ್ಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಇವು ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅಂದ್ರೆ ಹೆಚ್ಚಿನ ಸಾಂದ್ರತೆ, ಹೆಚ್ಚಿನ ಉಷ್ಣಾಂಶದಿಂದ ಕಡಿಮೆ ಉಷ್ಣಾಂಶ ಇಲ್ಲಿದ ಅಂಶಗಳಲ್ಲಿ ಏನಿರುತ್ತೆ ಅಂದ್ರೆ ಕಂಪೇರಿಟಿವ್ಲಿ ಏನಾಗಿರುತ್ತೆ ಅಂದ್ರೆ ಕಡಿಮೆ ಉಷ್ಣಾಂಶ ಇರುತ್ತೆ. ಓಕೆನಾ? ಕಡಿಮೆ ಉಷ್ಣಾಂಶ ಇರುತ್ತೆ, ಇಲ್ಲಿ ಹೆಚ್ಚು ಉಷ್ಣಾಂಶ ಇರುತ್ತೆ. ಈಗ ಏನಾಗ್ತವೆ ಅಂದ್ರೆ ಹೆಚ್ಚು ಉಷ್ಣಾಂಶ ಪ್ರದೇಶದಿಂದ ಕಡಿಮೆ ಉಷ್ಣಾಂಶದ ಪ್ರದೇಶ ಕಡೆಗೆ ಅವು ಹೋದಾಗ ಇಲ್ಲಿರ್ತಕ್ಕಂಥ ಕಡಿಮೆ ಉಷ್ಣಾಂಶದ ಅಂಶಗಳು ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹೀಗೆ ಒಂದು ಸೈಕಲ್ ತರ ಫಾರ್ಮ್ ಆಗ್ಬಿಡುತ್ತೆ. ಓಕೆನಾ? ಇದನ್ನ ಏನಂತ ಕರೀತಾರ ಅಂತಂದ್ರೆ ಕನ್ವೆಕ್ಷನಲ್ ಸೆಲ್ ಅಂತ ಕರೀತಾರ ಅವರು. ಓಕೆನಾ? ಈ ಕನ್ವೆಕ್ಷನಲ್ ಸೆಲ್ಸ್ ಇಂದ ಕಾರಣದಿಂದ ಏನಾಗ್ತವೆ ಅಂತಂದ್ರೆ ಪ್ಲೇಟ್ಸ್ ಗಳು ಮೂವ್ಮೆಂಟ್ ಆಗ್ತಾ ಇರ್ತವೆ ಅಂತ ಹೇಳ್ತಾರೆ. ಇವ್ರು ಕೊಟ್ಟಿರ್ತಕ್ಕಂಥ ಇದು ಕಾನ್ಸೆಪ್ಟ್. ಅವ್ರು ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಿ ಕನ್ವೆಕ್ಷನಲ್ ಸೆಲ್ಸ್ ಇರ್ತಾವಲ್ವಾ, ಈ ಕನ್ವೆಕ್ಷನಲ್ ಸೆಲ್ಸ್ ಎಲ್ಲಿ ಅವು ಕೆಳಗಡೆ ಬರ್ತಾ ಇರ್ತವೆ, ಎಲ್ಲೆಲ್ಲಿ ಅವು ಕೆಳಗಡೆ ಬರ್ತಾ ಇರ್ತವೆ ಅಲ್ಲಿ ತಗ್ಗುಗಳು ಫಾರ್ಮ್ ಆಗ್ತವೆ ಅಂತ ಹೇಳ್ತಾರೆ ಅವರು.
ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಟ್ರೆಂಚಸ್. ಎಲ್ಲೆಲ್ಲಿ ಈ ಕರೆಂಟ್ಸ್ ಸಿಂಕ್ ಆಗ್ತಾ ಇರ್ತಾವಲ್ವಾ, ಕೆಳಗಡೆ ಹೋಗ್ತಾ ಇರ್ತಾವ, ಸಿಂಕ್ ಆಗ್ತಾ ಇರ್ತಾವಲ್ವಾ, ಅಲ್ಲಿ ಟ್ರೆಂಚಸ್ ಫಾರ್ಮ್ ಆಗ್ತವೆ ಅಂತ ಹೇಳ್ತಾರೆ. ಎಲ್ಲಿ ಎಲ್ಲಿ ಅವು ಮೇಲಕ್ಕೆ ಬರ್ತಾವ ನೋಡಿ, ಎಲ್ಲೆಲ್ಲಿ ಅವು ಮೇಲಕ್ಕೆ ಬರ್ತಾವಲ್ವಾ, ಇಲ್ಲಿ ಈ ತರ ಎಲ್ಲೆಲ್ಲಿ ಅವು ಮೇಲಕ್ಕೆ ಬರ್ತಾವ, ರೈಸ್ ಆಗ್ತಾ ಇರ್ತಾವಲ್ವಾ, ಅಲ್ಲಿ ಜಲಾಂತರ ಗಿರಿ ಶ್ರೇಣಿಗಳು ಫಾರ್ಮ್ ಆಗ್ತವೆ ಅಂತ ಹೇಳ್ತಾರೆ ಅವ್ರು. ಏನು ಜಲಾಂತರ ಗಿರಿ ಶ್ರೇಣಿಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಿಡ್ ಓಷನಿಕ್ ರಿಡ್ಜಸ್, ಮಿಡ್ ಓಷನಿಕ್ ರಿಡ್ಜಸ್ ಫಾರ್ಮ್ ಆಗ್ತವೆ ಅಂತ ಹೇಳ್ತಾರೆ. ಸೊ ಓಕೆನಾ, ಈ ಇಷ್ಟು ಇವ್ರು ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್. ಆದ್ರೆ ಇವ್ರ ಕಾನ್ಸೆಪ್ಟ್ ಏನಾದ್ರು ಸರ್ ಇವ್ರು ಎವಿಡೆನ್ಸ್ ಕೊಟ್ಟಿದಾರ, ಮಾರ್ಗನ್ ಅವ್ರು ಕೊಟ್ಟಿರ್ತಾರ, ಇವ್ರು ಏನಾದ್ರು ವ್ಯಾಗ್ನರ್ ಅವ್ರು ಕೊಟ್ಟಿರ್ತಾರ, ಇವ್ರು ಏನಾದ್ರು ಎವಿಡೆನ್ಸ್ ಕೊಟ್ಟಿದಾರ ಅಂತಂದ್ರೆ, ಎವಿಡೆನ್ಸ್ ಅಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೌತ್ ಅಮೆರಿಕಾ ಇದ್ರೆ, ಇಲ್ಲಿ ನಾರ್ತ್ ಅಮೆರಿಕಾ ಇದ್ರೆ, ಇಲ್ಲಿ ಅಟ್ಲಾಂಟಿಕ್ ಬರುತ್ತೆ, ಅಟ್ಲಾಂಟಿಕ್ ಸಮುದ್ರ. ಈ ಅಟ್ಲಾಂಟಿಕ್ ಸಮುದ್ರದಲ್ಲಿ ಒಂದು ರಿಡ್ಜ್ ಬರುತ್ತೆ, ಮಿಡ್ ಓಷನಿಕ್ ರಿಡ್ಜ್ ಅಂತ ಹೇಳಿ. ಓಕೆನಾ, ಮಿಡ್ ಓಷನಿಕ್ ರಿಡ್ಜ್ ಅಂತ ಬರುತ್ತೆ. ಈ ಮಿಡ್ ಓಷನಿಕ್ ರಿಡ್ಜ್ ಇದಕ್ಕೆ ಎವಿಡೆನ್ಸ್ ಕೊಡ್ತಾರ ಅವರು. ಓಕೆನಾ, ಮಿಡ್ ಓಷನಿಕ್ ರಿಡ್ಜ್ ಅಂದ್ರೆ ಕನ್ನಡದಲ್ಲಿ ಜಲಾಂತರ ಗಿರಿಶ್ರೇಣಿ. ಈ ಜಲಾಂತರ ಗಿರಿಶ್ರೇಣಿಯನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎವಿಡೆನ್ಸ್ ಆಗಿ ಕೊಡ್ತಾರೆ. ಇದಿಷ್ಟು ಇವ್ರು ಕೊಟ್ಟಿರ್ತಕ್ಕಂಥ ಥಿಯರಿ. ಇವಾಗ ಮೂರನೇ ಥಿಯರಿಯನ್ನ ನೋಡೋಣ. ಆ ಮೂರನೇ ಥಿಯರಿ ಯಾವ್ದಪ್ಪ ಅಂತಂದ್ರೆ ಸಮುದ್ರ ತಳ ವಿಸ್ತರಣ ಥಿಯರಿ, ಅಂದ್ರೆ ಸಮುದ್ರ ತಳ ವಿಸ್ತರಣ ಥಿಯರಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಅಂತ ಕರೀತಾರೆ. ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಇದನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ ಯಾರಿಯಸ್ ಅವರು 1960ರಲ್ಲಿ ಕೊಡ್ತಾರೆ ಇದನ್ನ. ಓಕೆನಾ, 1960ರಲ್ಲಿ ಕೊಡ್ತಾರೆ. ಇವ್ರ ಸಿದ್ಧಾಂತವನ್ನ ಕೊಡೋದಕ್ಕಿಂತ ಮುಂಚೆ ಅವಾಗ ಎರಡನೇ ಮಹಾಯುದ್ಧ ಟೈಮ್ ಅದು. ಓಕೆನಾ, ಎರಡನೇ ಮಹಾಯುದ್ಧದ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಇವರು ಓಷನ್ ಎಕ್ಸ್ಪ್ಲೋರ್ ಮಾಡಕ್ ಹೋಗಿರ್ತಾರೆ. ಓಷನ್ ಎಕ್ಸ್ಪ್ಲೋರ್ ಅಂದ್ರೆ ಓಷನ್ ತಳಭಾಗವನ್ನ ಅಧ್ಯಯನ ಮಾಡಕ್ ಹೋಗಿರ್ತಾರೆ. ಆ ಅಧ್ಯಯನ ಮಾಡ್ತಕ್ಕಂಥ ಟೈಮಲ್ಲಿ ಅವರು ಕೆಲವೊಂದು ಫೀಚರ್ಸ್ ಅನ್ನ ನೋಟಿಸ್ ಮಾಡ್ತಾರೆ, ಕೆಲವೊಂದು ರಚನೆಗಳನ್ನ ನೋಡ್ತಾರೆ ತಳಭಾಗದಲ್ಲಿ, ಈ ಸಾಗರದ ತಳಭಾಗದಲ್ಲಿ. ಯಾವ ರಚನೆಗಳು ಅಂತಂದ್ರೆ ಈಗ ಹೇಗೆ ಭೂಮಿಯ ಮೇಲೆ ಭೂ ಸ್ವರೂಪಗಳಿದಾವಲ್ಲ, ಪರ್ವತ ಶ್ರೇಣಿ ಆಗಿರ್ಬೋದು, ಕಣಿವೆಗಳಾಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ಮೈದಾನ ಆಗಿರ್ಬೋದು, ಇದೇ ರೀತಿ ಅವರು ಸಮುದ್ರದ ತಳಭಾಗದಲ್ಲಿ ಕೂಡ ನೋಡಿದ್ರು. ಎಲ್ಲಿ ಸಮುದ್ರದ ತಳಭಾಗದಲ್ಲಿ ಕೂಡ ಇದೇ ತರ ಫೀಚರ್ಸ್ ಅನ್ನ ಕಂಡ್ರು. ಅದ್ರ ಜೊತೆಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರು ಅವ್ರು, ಏನಪ್ಪಾ ಅಂತಂದ್ರೆ ಜಲಾಂತರ್ಗತ ಗಿರಿಶ್ರೇಣಿಗಳನ್ನ ನೋಡಿದ್ರು. ಅಲ್ಲಿ ಏನ್ ಅಬ್ಸರ್ವ್ ಮಾಡಿದ್ರು ಅವರು ಅಂತಂದ್ರೆ ಯಾವಾಗ್ಲೂ ಅಲ್ಲಿ ಲಾವಾ ಹೊರಗ್ ಬರ್ತಿತ್ತು, ಜ್ವಾಲಾಮುಖಿ ಉಕ್ತಾ ಇರ್ತಿತ್ತು. ಉಕ್ಕಿ ಇಲ್ಲಿ ಏನ್ ಮಾಡ್ತಿತ್ತು ಅಂದ್ರೆ ಗಿರಿ ಶ್ರೇಣಿಗಳನ್ನ ಫಾರ್ಮ್ ಮಾಡ್ತಾ ಇತ್ತು. ಆಯ್ತಾ, ಗಿರಿ ಶ್ರೇಣಿಗಳನ್ನ ಫಾರ್ಮ್ ಮಾಡ್ತಿತ್ತು. ಹೀಗೆ ಕಾಲಾಂತರವಾಗಿ ಏನಾಗ್ತಾ ಇತ್ತಂದ್ರೆ ಈ ಗಿರಿ ಶ್ರೇಣಿಗಳು ಏನಿದಾವಲ್ವಾ, ಇದು ಹಳೆ ತಳಭಾಗವಾಗಿ ಏನಾಗ್ತಾ ಇತ್ತು ಅಂದ್ರೆ ಇದು ಮುಂದೆ ಹೋಗ್ತಿತ್ತು. ಓಕೆನಾ, ಇದು ಮುಂದೆ ಹೋಗಿ ಇಲ್ಲಿ ಮತ್ತೆ ತಳಭಾಗ ಸ್ಟಾರ್ಟ್ ಆಗ್ತಿತ್ತು, ಹೊಸದು ಬರ್ತಿತ್ತು ಇಲ್ಲಿ ಮತ್ತೆ. ಓಕೆನಾ, ಹೊಸ ತಳಭಾಗ ಕ್ರಿಯೇಟ್ ಆಗ್ತಿತ್ತು. ಇದು ಹಳೆಯ ತಳಭಾಗ ಹಂಗೆ ಮುಂದೆ ಚಲಿಸ್ತಾ ಇರ್ತಿತ್ತು. ಈ ಕಡೆ ಸೇಮ್ ಈ ತರ ಹಳೆಯ ತಳಭಾಗ ಸಮುದ್ರ ಈ ಮಿಡ್ ಓಷನಿಕ್ ರಿಡ್ಜ್ ಇಂದ ಜಲಾಂತರ್ಗತ ಗಿರಿಶ್ರೇಣಿಯಿಂದ ಮುಂದೆ ದೂರ ಸಾಗ್ತಾ ಇರ್ತಿತ್ತು, ಹೊಸ ತಳಭಾಗ ಹಂಗೆ ಹುಟ್ತಾ ಇತ್ತು. ಓಕೆನಾ, ಓಕೆ. ಅದಕ್ಕೆ ಇದನ್ನ ಏನಂತ ಕರೆದ್ರು ಅಂತಂದ್ರೆ ಸಮುದ್ರ ತಳ ವಿಸ್ತರಣೆ ಅಂತ ಕರೆದ್ರು. ಓಕೆನಾ, ಓಕೆ. ಅವ್ರು ಇನ್ನೊಂದು ಕಾನ್ಸೆಪ್ಟ್ ಕೊಟ್ರು. ಏನ್ ಕೊಟ್ರಪ್ಪ ಅಂತಂದ್ರೆ ಹಳೆ ತಳಭಾಗ ಏನಿದೆ ಅಲ್ವಾ, ಹಳೆ ತಳಭಾಗ ಹೋಗ್ತಾ ಹೋಗ್ತಾ ಇದು ಏನಾಗುತ್ತೆ ಅಂತಂದ್ರೆ ಈ ಟ್ರೆಂಚಸ್ ಗಳಲ್ಲಿ ಕುಸಿತ ಆಗುತ್ತೆ ಅಂತ ಹೇಳಿದ್ರು, ಅಂದ್ರೆ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳಿದ್ರು. ಇವ್ರು ಅದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತಂದ್ರೆ ಹೊಸ ತಳಭಾಗ ಜಲಾಂತರ್ಗತ ಗಿರಿಶ್ರೇಣಿಗಳಲ್ಲಿ ಹುಟ್ಟುತ್ತೆ, ಮತ್ತೆ ಅದೇ ಟ್ರೆಂಚಸ್ ಬಂದಾಗ, ತಗ್ಗುಗಳು ಬಂದಾಗ ಡೆಸ್ಟ್ರಾಯ್ ಆಗುತ್ತೆ. ಸೊ ಈ ತರ ಇಲ್ಲಿ ಹೊಸದಾಗಿ ಹುಟ್ಟುತ್ತೆ ಮತ್ತೆ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಏನಂತ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ ಇದು ಕನ್ವೇಯರ್ ಬೆಲ್ಟ್ ತರ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾವ ತರ? ಕನ್ವೇಯರ್ ಬೆಲ್ಟ್ ತರ. ಅಂದ್ರೆ ಇಲ್ಲಿ ಹುಟ್ಟುತ್ತೆ, ಇಲ್ಲಿ ಕುಸಿತ ಆಗುತ್ತೆ, ಇಲ್ಲಿ ಹುಟ್ಟುತ್ತೆ, ಇಲ್ಲಿ ಕುಸಿತ ಆಗುತ್ತೆ, ಈ ತರ ಚೈನ್ ತರ, ಸೇಮ್ ಲೈಕ್ ಈ ತರ. ಸೊ ಇದೇ ಅವ್ರ ಸಿದ್ಧಾಂತದ ಥೀಮ್ ಆಗಿರುತ್ತೆ. ಓಕೆನಾ, ಓಕೆ. ಇವಾಗ ನಿಮ್ಗೊಂದು ಡೌಟ್ ಸ್ಟಾರ್ಟ್ ಆಗಿರುತ್ತೆ. ಏನ್ ಡೌಟ್ ಅಪ್ಪ ಅಂತಂದ್ರೆ ಏನಕ್ಕೆ ಸರ್ ಇದು ಓಷನ್ ಕ್ರಸ್ಟ್ ಕಾಂಟಿನೆಂಟಲ್ ಕ್ರಸ್ಟ್ ಕೆಳಗಡೆ ಹೋಯಿತು ಅಂತ ನಿಮ್ಗೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಯಾವಾಗ ಎರಡು ಭೂಫಲಕಗಳು ಇರ್ತಾವಲ್ವಾ, ಅವು ಒಂದನ್ನೊಂದು ಸಂಧಿಸಿದಾಗ, ಅಂದ್ರೆ ಒಂದನ್ನೊಂದು ಕನ್ವರ್ಜ್ ಆದಾಗ, ಒಂದು ಸೇರಿದಾಗ ಏನಾಗುತ್ತೆ ಅಂತಂದ್ರೆ ಯಾವುದು ತುಂಬಾ ವೇಟ್ ಆಗಿರುತ್ತಲ್ವಾ, ಅದೇನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಸಿಂಕ್ ಆಗ್ಬಿಡುತ್ತೆ. ಓಕೆನಾ, ಏನ್ ಮಾಡುತ್ತೆ? ಕೆಳಗಡೆ ಸಿಂಕ್ ಆಗ್ಬಿಡುತ್ತೆ. ಯಾವುದು ಹಗುರವಾಗಿರುತ್ತಲ್ವಾ ಅದೇನಾಗಿರುತ್ತೆ ಅಂದ್ರೆ ಇಲ್ಲಿ ಬಂದು ಮಡಚಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ತಾನೇ ಮಡಚಿ ಬಿಡುತ್ತೆ. ಸೊ ಇದು ಮೌಂಟೇನ್ಸ್ ಫಾರ್ಮ್ ಆಗುತ್ತೆ. ಓಕೆನಾ, ಇಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ, ಒಂದ್ ವೇಳೆ ಇದು ಓಷನ್ ಭೂಫಲಕ ಆಗಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರೆಂಚಸ್ ಫಾರ್ಮ್ ಆಗುತ್ತೆ. ಓಕೆನಾ, ಸೊ ಇದರ ಅರ್ಥ ಅಷ್ಟೇ. ಏನು ಅಂತಂದ್ರೆ ಈ ಜಲಾಂತರ ಗಿರಿಶ್ರೇಣಿಯಲ್ಲಿ ಹೊಸ ತಳಭಾಗ ಹುಟ್ತಾ ಇರುತ್ತೆ, ದೂರ ಹೋದಂತೆ ಏನಾಗುತ್ತೆ ಅಂದ್ರೆ ಇಲ್ಲಿ
ಕುಸಿತ ಆಗ್ಬಿಡುತ್ತೆ. ಮತ್ತೆ ಇಲ್ಲಿಂದ ಏನಾಗುತ್ತೆ, ಉಕ್ಕುತ್ತಿರುವ ಜ್ವಾಲಾಮುಖಿಯಿಂದ ಜಲಾಂತರಗಿರಿ ಶ್ರೇಣಿಯಲ್ಲಿ ಮತ್ತೆ ಹುಟ್ಟುತ್ತೆ. ಈ ಸೈಕಲ್ ಹಂಗೆ ಏನಾಗುತ್ತೆ ಅಂದ್ರೆ ಎರಡೂ ಸೈಡಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಸೈಕಲ್ನ ಅವ್ರು ಏನಂತ ಹೆಸರಿಟ್ರು ಅಂದ್ರೆ ಒನ್ ಟೈಪ್ ಕನ್ವೇಯರ್ ಬೆಲ್ಟ್ ತರ ವರ್ಕ್ ಆಗುತ್ತೆ ಅಲ್ಲಿ ಅಂತ ಹೇಳ್ತಾರೆ ಅವರು, ಯಾರು ಎರಿಯಸ್ ಅವರು. ಓಕೆನಾ? ಓಕೆ. ಈಗ ಇದಕ್ಕೆ ಏನಾದ್ರೂ ಎವಿಡೆನ್ಸ್ ಕೊಟ್ಟಿದಾರ ಸರ್ ಅವರು ಥಿಯರಿಗೆ ಅಂತಂದ್ರೆ, ಎವಿಡೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಎವಿಡೆನ್ಸ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮಿಡ್ ಓಷನಿಕ್ ರಿಡ್ಜ್, ಅದೇ ನಾನು ಹೇಳ್ದಲ್ವಾ, ಜಲಾಂತರ್ಗತ ಗಿರಿಶ್ರೇಣಿ, ಅಟ್ಲಾಂಟಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಮಿಡ್ ಓಷನಿಕ್ ರಿಡ್ಜ್. ಅದೇ ತರ ಇನ್ನೊಂದೇನಂದ್ರೆ ವರ್ಷಕ್ಕೆ 5 ಸೆಂಟಿಮೀಟರ್ನಷ್ಟು ಅಟ್ಲಾಂಟಿಕ್ ಓಷನ್ ಕೂಡ ಅಗಲ ಆಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ ಅಂತ ಅವ್ರು ಏನ್ ಕೊಡ್ತಾರೆ ಅಂತಂದ್ರೆ ಎವಿಡೆನ್ಸ್ ಕೊಡ್ತಾರೆ. ಇನ್ನೊಂದು ಏನ್ ಕೊಡ್ತಾರೆ ಅಂತಂದ್ರೆ, ಈ ಜಲಾಂತರ್ಗತ ಗಿರಿಶ್ರೇಣಿಯಿಂದ ಎರಡೂ ಬದಿಯಲ್ಲಿ ನೋಡಿದಾಗ, ಈ ಕಡೆ ಮತ್ತೆ ಈ ಕಡೆ ಎರಡೂ ಬದಿಯಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಅವ ಏಜ್ ನ ಕಲ್ಲುಗಳಿರ್ತವೆ, ಅಲ್ಲಿರ್ತಕ್ಕಂಥ ಶಿಲೆಗಳ ಏನಾಗಿರ್ತವೆ ಅಂತಂದ್ರೆ ಎರಡೂ ಬದಿಯಲ್ಲಿ ಸೇಮ್ ಇರ್ತವೆ. ಸೊ ಹೀಗೆ ಇವು ಮೂರು ಎವಿಡೆನ್ಸ್ ಇಂದ ಅವ್ರ ಥಿಯರಿಯನ್ನು ಅವರು ಪ್ರೂವ್ ಮಾಡ್ಕೋತಾರೆ. ಓಕೆನಾ? ಓಕೆ, ಇವು ಮೂರು ಥಿಯರಿಗಳು ಮುಗಿದ್ವು. ಇನ್ನೊಂದು ಲಾಸ್ಟ್ ಕೊನೆ ಥಿಯರಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಅದನ್ನ ನಾವು ಈ ದಿನದಲ್ಲಿ ಅದನ್ನೇ ಎಕ್ಸೆಪ್ಟ್ ಮಾಡ್ತಿರೋದು. ಆ ಥಿಯರಿಯನ್ನು ನಾವು ಡೀಟೇಲ್ ಆಗಿ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.